ದಿನ ಆಚೆ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ವಿ ಗಿಲ್ಲಿ ಅವ್ರಿಗೆ. ಇವಾಗ ಫೈನಲಿಸ್ಟ್ ಬಂದಿದ್ದಾರೆ. ಈ ಕ್ರೇಜ್ ಎಲ್ಲ ನೋಡಿದ್ರೆ ಏನ್ ಅನ್ಸ್ತಾ ಇದೆ ಸರ್? ಸರ್ ತುಂಬಾ ಖುಷಿ ಆಗುತ್ತೆ. ಈ ಜನಸಾಗರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಇದೆ ಗಿಲ್ಲಿ ಕ್ರೇಜು ಅಂತ. ನಾವು ಗಿಲ್ಲಿದು ಸ್ಟಿಕ್ಕರ್ ಮಾಡಿಸ್ಕೊಂಡು ಬಂದಿದೀವಿ. ನಾಳೆ ಮಳವಳ್ಳಿಯಲ್ಲಿ ಯಾವ್ದು ಸ್ವಾಗತ ಮಾಡಕ್ ಯಾವ ತರ ಸರ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಸ್ನೇಹಿತರು ದರ್ಶನ್ ಆದಂತವ್ರು ಇದನ್ನೆಲ್ಲ ಕಟಾವಟ್ ಹಾಕ್ಸಿದ್ದಾರೆ. ಆಮೇಲೆ ಇವತ್ತು 50 ಜನ ಕುಂತೂರು ದೊಡ್ಡಿಯಿಂದ ಕುಂತೂರು ಕುಮಾರ್ ಅನ್ನೋರ ಹತ್ರ ಟಮಟೆ ಪ್ರಿಪರೇಷನ್ ಮಾಡಿಸಿದ್ರೆ ಟಮಟೆ ಅವ್ರು ಬರ್ತಾ ಇದಾರೆ. ಪಟಾಕಿ, ಟಮಟೆ, ಹಾಲಭಿಷೇಕ ಎಲ್ಲ ಇದೆ. ಇನ್ನೊಂದ್ ಅರ್ಧ ಗಂಟೆಲಿ ಎಲ್ಲ ನಡೆಯುತ್ತೆ. ನಾವ್ ವೇಟ್ ಮಾಡ್ತಾ ಇರೋದೇನೋ ಅನೌನ್ಸ್ಮೆಂಟ್ ಒಂದ್ ಆಗ್ಲಿ ಅಂತ ಕಾಯ್ತಾ ಇದೀವಿ ಸರ್. ಅದಾದ್ರೆ ಇಲ್ಲಿ ಈ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಯಾರು ವಿನ್ ಅಂತ ಸರ್. ನೆನ್ನೆ ಬೆಳಗ್ಗೆನೆ ನಮ್ಗೆಲ್ಲ ಗೊತ್ತಾಯ್ತು, ಇವತ್ ಬೆಳಗ್ಗೆಯಿಂದನೂ ಗೊತ್ತಾಯ್ತು. ಆದ್ರೆ ಅಧಿಕೃತವಾಗಿ ಅಲ್ಲಿಂದ ಒಂದು ಮೆಸೇಜ್ ಬರ್ಲಿ ಅಂತ ಕಾಯ್ತಾ ಇದೀವಿ. ಇಲ್ಲಿ ಸೇರಿರೋದು ಎಲ್ರಿಗೂ ಗೊತ್ತಿದೆ, ಗೆದ್ದಿರೋನ್ ಗಿಲ್ಲಿ ಅಂತ. ಚಾನಲ್ ಮುಖಾಂತರ ಒಂದು ಆಚೆ ಬರ್ಲಿ ಅಂತ ನಾವು ಕಾಯ್ತಾ ಇದೀವಿ ಸರ್. ನಮ್ ಸಂಭ್ರಮಾಚರಣೆ ಏನಿದೆ ಅಂತ ಇನ್ನು ಅರ್ಧ ಗಂಟೆಲಿ ತೋರಿಸ್ತೀವಿ. 50 ಜನ ಟಮಟೆ ಅವ್ರು ಬರ್ತಾ ಇದ್ರೆ ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ ಗಿಲ್ಲಿನ. ಮತ್ತೆ ಎಲ್ಲ ಫ್ಲಾಗ್ಸ್ ಇದೆ. ಮತ್ತೆ 50 ಜನ ಟಮಟೆ ಅವರೆಲ್ಲ ಇವ್ರುಗಳು ಮತ್ತೆ ಅವ್ರ ಮಾವ ನಿಂತಿ ಮಾಡಿಸ್ತಾ ಇರೋದು. ಪ್ರತಿಯೊಂದು ಮಾಡಿಸಿದ್ದಾರೆ. ಯಾವ ತರ ಪ್ರಿಪರೇಷನ್ ಮಾಡಿದ್ರೆ ಸರ್? ಯಾವ್ದೇ ತರ ಅಂದ್ರೆ ಫುಲ್ ಬ್ಯಾನರ್ ಇದೆ, ಬಾವುಟಗಳಿದೆ, ಟಮಟೆ ಇದೆ, ಪೇಪರ್ ಬ್ಲಾಸ್ಟ್ ಇದೆ, ಇನ್ನ ಬೇಜಾನ್ ಇದೆ. ಸರ್ಪ್ರೈಸ್ ಅವ್ನ ಆಚೆಗೆ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆಚೆಗೆ ಬರ್ಬೇಕು. ಇದು ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಇನ್ನ ಎಷ್ಟೊಂದು ಪ್ರಾಜೆಕ್ಟ್ ಇದೆ. ಆಚೆಗೆ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ ಅದು ತೋರಿಸೋದು. ಕ್ರೇಜ್ ಎಲ್ಲ ನೋಡ್ತಾ ಇದ್ರೆ ಏನ್ ಹೆಂಗ ಅನ್ಸುತ್ತೆ ಸರ್? ನಮ್ಗೆ ತುಂಬಾ ಖುಷಿ ಇದೆ. ನಾವು ಯಾವಾಗ ನೋಡ್ತೀವಿ ಅಂತ ಕಾಯ್ತಾ ಇದೀನಿ. ಯಾವಾಗ ಆಚೆ ಬರ್ತೀನಿ, ಯಾವಾಗ ನೋಡ್ತೀನಿ ಅನ್ನೋದು ನಮ್ಗೆ ಕ್ರೇಜ್ ಆಗಿದೆ. ಇತಿಹಾಸದಲ್ಲಿ ಬಿಗ್ ಬಾಸ್ಗೆ ಈ ತರ ಕ್ರೇಜ್ ಇನ್ ಮುಂದೆ ಬರೋದು ಇಲ್ಲ, ಹಿಂದೆ ನಡೆದು ಇಲ್ಲ ಸರ್. ಯಾವುದೇ ಒಬ್ಬ ಸಿನಿಮಾ ನಟ ದುಡ್ಡು ಖರ್ಚು ಮಾಡಿ ಈ ಲೆವೆಲ್ಗೆ ಒಂದು ಕಟಾವಟನು ಹಾಕ್ಸಕ್ಕಾಗಲ್ಲ, ಈ ಲೆವೆಲ್ಗೆ ಜನ ಸೇರ್ಸಕ್ ಹೋಗಲ್ಲ. ಇದು ಪ್ರೀತಿ ಅಭಿಮಾನದಿಂದ ಸೇರಿರೋ ಜನ. ಯಾವುದೇ ₹1 ಯಾರು ಕೈಯಿಂದ ಕೊಟ್ಟು ಮಾಡಿರೋದಲ್ಲ, ಅವ್ರವ್ರ ಸ್ವಂತ ಖರ್ಚಲ್ಲಿ ಮಾಡಿರೋದು. ಇವತ್ತು ಅವ್ರ ಏನ್ ಮಾಡವ್ರೆ ಅದೆಲ್ಲ ಅವ್ರ ಸ್ವಂತ ಖರ್ಚಿಂದ. ನಿತ್ಯನೇ ಮಾಡಿಲ್ಲ ಸರ್. ಒನ್ ನೈಟ್ ನೆನ್ನೆ ಫುಲ್ ಬ್ಯಾನರ್ ಕಟ್ಸ್ಕೊಂಡು ಇಲ್ಲೇ ಮನೆಗೆ ಪರ್ಮಿಷನ್ ತಗೊಂಡ್ ಮಾಡ್ಸೋದು ತುಂಬಾ ಕಷ್ಟ ಬಿದ್ದವ್ರೆ. ನಾವ್ ಸುಮ್ನೆ ನಿಂತ್ಕೊಂಡು ಫೋಟೋ ತಗೊಂಡು ಓಡ್ಬೋದು. ಒಂದೂವರೆ ನಿಂತ್ಕೊಂಡು ಮಾಡ್ಸಿರೋದು ಇವ್ರು. ಅವರ ಭಾವ ಅವ್ರಿಗೆ ಸಲ್ಬೇಕು ಈ ಕ್ರೆಡಿಟ್ ಎಲ್ಲ. ಇಲ್ಲೊಂದು ಹಬ್ಬ ಜಾತ್ರೆ ಒಂದು ವಾತಾವರಣ ಸೃಷ್ಟಿ ಆಗಕ್ಕೆ ಅವರೇ ಕಾರಣ. ಈಗಾಗ್ಲೇ ಅವ್ರ ಅಭಿಮಾನಿಗಳು ಅವ್ರು ಹೇಳ್ಕೊಂಡಿರೋಂತ 2 ಆಸೆಗಳನ್ನ ಈಡೇರಿಸಿದ್ದಾರೆ. ನಂದು 1 ಮಿಲಿಯನ್ ಫಾಲೋವರ್ಸ್ ಆಗ್ಬೇಕು ಸರ್. ನಾವು 1 ಮಿಲಿಯನ್ ಕೇಳಿದ್ರು ಅವರು, ನಾವ್ 2 ಮಿಲಿಯನ್ ಹತ್ರ ಇದೀವಿ. 2 ಮಿಲಿಯನ್ ದಾಟಿ 3 ಮಿಲಿಯನ್ ಆಗುತ್ತೆ. ಆಚೆಗೆ ಬರ್ಲಿ ಅವರು. ಈ 3 ಮಿಲಿಯನ್ ಆಗುತ್ತೆ. ಮೆರ್ಸಕ್ಕೆ ನಿಂತ್ಕೊಂಡ್ರೆ ಯಾವ ಲೆವೆಲ್ಗೆ ಅಂತ ಅದು ಗಿಲ್ಲಿ ಉದಾಹರಣೆ ಆಗಿರುತ್ತೆ ಇತಿಹಾಸದಲ್ಲಿ. ಜನ ಏನಾದ್ರು ಇಷ್ಟಪಟ್ರೆ ಮೆರ್ಸಕ್ ಸ್ಟಾರ್ಟ್ ಮಾಡಿದ್ರೆ ಯಾವ ಲೆವೆಲ್ ತಗೋಯ್ತಾರೆ ಅಂತ ಗಿಲ್ಲಿನೇ ಉದಾಹರಣೆ. ಎಲ್ಲ ಬ್ರದರ್ ಒಳಗಡೆ ಗಿಲ್ಲಿ ಅವ್ರು ಬರೀ ಒಂದ್ 4 ಪೋಸ್ಟ್ರು, ಅಲ್ಲೊಂದ್ 200 ಜನ ನೋಡಿ ಶಾಕ್ ಆದ್ರು. ಇವತ್ತು ಇವ್ರು ಮಾಡ್ಸಿರೋ ಪೋಸ್ಟ್ ಮತ್ತೆ ಇಲ್ಲಿ ಜಿಲ್ಲೆ ಸೇರೋ ಜನ ಸೇರ್ಬಿಟ್ರು. ಗಿಲ್ಲಿ ಮಾತಲ್ಲ, ಒಂದ್ ವಾರ ಬಾಯಿಂದ ಮಾತುಗಳೇ ಬರಲ್ಲ ಅನ್ಕೋಬಿಟ್ರಿ. ನಿಮ್ ತರ ನಾನು ಕಾಯ್ತಾ ಇದೀನಿ ಅವ್ರ ಆಚೆಗೆ. ಜನ ಬಂದ್ಬಿಡುತ್ತೆ ಪಾಪ ಅವ್ರಿಗೆ. ನಾವು ಇಲ್ಲಿಂದ ಸ್ವಲ್ಪ ಸೇಫ್ ಮಾಡಿ ಕರ್ಕೊಂಡು ಹೋಗೋದು ಬೇಕು ಅನ್ನೋದು ನಮ್ದೊಂದಿದೆ ಅಷ್ಟೇ. ನಾಳೆ ಬೈಕ್ ರ್ಯಾಲಿ ಇದೆ. ಮಳವಳ್ಳಿಯಿಂದ ಅವರ ಮನೆಗೆ ಬೈಕ್ ರ್ಯಾಲಿ, ಕಾರ್ ರ್ಯಾಲಿ ಎಲ್ಲ ಇದೆ. ಯಾರ್ಯಾರು ಅಲ್ಲಿ ಸುತ್ತಮುತ್ತ ಬರಕಾಗುತ್ತೆ ಎಲ್ಲ ಬಂದು ಜಾಯಿನ್ ಆಗಿ 3 ಗಂಟೆಗೆ ಅಪ್ಡೇಟ್ ಕೊಟ್ಟಿದೀವಿ. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಬನ್ನಿ ಎಲ್ರು. ಜೈ ಗಿಲ್ಲಿ! ಜೈ ಗಿಲ್ಲಿ! ಜೈ ಗಿಲ್ಲಿ!